ಇದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮೇಳ 2025 ಮುಖ್ಯ ದ್ವಾರ ನೋಡಿ, ಚೆನ್ನಾಗಿದೆ ಅಂತ. ಇಲ್ಲಿ ಬಂದರೆ ಏನೋ ಒಂದು ಖುಷಿ. ಫೋನ್ ಮಾಡಿ ನಂಬರ್ 2 ಸ್ಟಾರ್ ಪಾರ್ಕರ್ ಯಾವ ರೀ ಸರ್ ನಿಮ್ದು? ಹೂನಡಗಲಿ ಕಿಲಾರಿ ತಳಿಯ ಎತ್ತುಗಳ ಗುಣಲಕ್ಷಣಗಳನ್ನ ಇಲ್ಲಿ ಹಾಕಿದ್ದಾರೆ. ಹಳ್ಳಿಕಾರ್ರಿ ಇಲ್ಲಿ ಮಲಬಾರಿ ಅಥವಾ ತೇಲುಚೇರಿ ತಳಿ ಮೇಕೆ ಬಗ್ಗೆ ಮಾಹಿತಿ ಇದೆ. ಮತ್ತೆ ಪ್ರದರ್ಶನಕ್ಕೆ ಮೇಕೆ ಮರಿಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಇದು ಉಸ್ಮಾನಾಬಾದಿ ಮೇಕೆ ತಳಿ. ಇಲ್ಲಿ ಕೆಂಗುರಿ ತಳಿನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. UAS ಕುರಿ ತಳಿ, ಬನ್ನೂರು ಮಿಶ್ರ ತಳಿ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದರ ಬಗ್ಗೆ ಮಾಹಿತಿ ಕೂಡ ಇದೆ. ಯೋನಿ ಮತ್ತೆ HF ಮಿಶ್ರ ತಳಿ, ಗಿರ್ ತಳಿ, ಅದೇ ಹಸುಗಳ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಜಾಫರ್ಬಾದಿ ಎಮ್ಮೆ ತಳಿ ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮುರ್ರಾ ಎಮ್ಮೆ ಇರ್ಬೋದು. ಮುರ್ರಾ ಧಾರವಾಡಿ ಎಮ್ಮೆ ಅಂತ ದೇಶೀಯ ಎಮ್ಮೆ ತಳಿ ಸುರ್ತಿ ಎಮ್ಮೆ ಮತ್ತು ಕೋಣ ಯಾವ ರೀತಿ ಇದೆ ಅಂತ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದೀವಿ, ಇದು ಆಕ್ಚುಯಲ್ ಆಗಿ ಮುಖ್ಯ ಕೃಷಿ ವಸ್ತು ಪ್ರದರ್ಶನ ಆಗುವಂತಹ ಜಾಗ. ಒಂದು ಇಂಡೋರ್ ಸ್ಟೇಡಿಯಂ ಇದೆ. ದ್ವಿಚಕ್ರ ವಾಹನ ರಿಪೇರಿ ತರಬೇತಿ, ಬ್ಯೂಟಿ ಪಾರ್ಲರ್ ನಿರ್ವಹಣೆ, ಸಮಗ್ರ ಕೃಷಿ ಉದ್ಯಮಿ, ಸೋಲಾರ್ ಟೆಕ್ನಿಷಿಯನ್, ಸಿಸಿ ಕ್ಯಾಮೆರಾ ಅಳವಡಿಕೆ ಹಾಗೂ ದುರಸ್ತಿ ತರಬೇತಿ, JCB ಆಪರೇಟಿಂಗ್, ಹೌಸ್ ವೈರಿಂಗ್, ಎಲೆಕ್ಟ್ರಿಷಿಯನ್ ರಿಲೇಟೆಡ್ ಟ್ರೈನಿಂಗ್ಗಳು, ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿಗಳು, ಕಂಪ್ಯೂಟರ್ ರಿಲೇಟೆಡ್ ತರಬೇತಿಗಳು, ದ್ವಿಚಕ್ರ ವಾಹನ ರಿಪೇರಿಗೆ ಸಂಬಂಧಪಟ್ಟಂಗೆ, ಹಾಗೆ 4 ವೀಲರ್ ಡ್ರೈವಿಂಗ್ ತರಬೇತಿ, ವಸ್ತ್ರ ಚಿತ್ರಕಲಾ ಉದ್ಯಮ, ಪುರುಷರಿಗಾಗಿ ಪಾರ್ಲರ್ ತರಬೇತಿ, ಸಮಗ್ರ ಕೃಷಿ ಉದ್ಯಮಿ ತರಬೇತಿಗಳಲ್ಲಿ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಸಮಗ್ರ ಕೃಷಿ ಉದ್ಯಮಿ ತರಬೇತಿಯನ್ನು ನೀಡಲಾಗುವುದು, ಫಾಸ್ಟ್ ಫುಡ್ ರಿಲೇಟೆಡ್ ತರಬೇತಿಗಳು. ಸೊ ಹೀಗೆ 10 ಹಲವಾರು ತರಬೇತಿಗಳು ಸಂಸ್ಥೆಯಲ್ಲಿ ಉಚಿತವಾಗಿ ಸ್ವಉದ್ಯೋಗ ಕೈಗೊಳ್ಳಲು ಆಸಕ್ತರಿರುವತಕ್ಕಂಥ ಗ್ರಾಮೀಣ ಭಾಗದ ಯುವಕರಿಗೆ 18 ರಿಂದ 45 ವರ್ಷಗಳ ಒಳಗೆ ವಯಸ್ಸಿರಬೇಕು, ಕನ್ನಡ ಓದಲು ಬರಲು ಬರಬೇಕು, ಗ್ರಾಮೀಣ ಭಾಗದವರು ಆಗಿರಬೇಕು. ಅಂಥ ಭಾಗದ ಯುವಕರಿಗೆ ಉಚಿತವಾಗಿ ತರಬೇತಿ ನೀಡಲಾಗ್ತದೆ. ಬೆಲ್ಲದ ರೆಡಿ ಮಿಕ್ಸ್ ಚಹಾ. ಸುಮಾ ಎಂ ಕುಂಬಾರ್ರಿ, ಕುಂಬಾರ್ಕಿ ಬಗ್ಗೆ ಒಂದೆರಡು ಮಾತು ಹೇಳ್ತೇವ್ರಿ. ಇದು ಪರಿಸರ ಸಲುವಾಗಿ ನಾವು ಮಾಡ್ತೇವ್ರಿ. ಈಗ ಪ್ಲಾಸ್ಟಿಕ್ ಇವನ್ನೆಲ್ಲ ಮಾಡೋ ಸಲುವಾಗಿ ಮಾಡಿದ್ರ ನಮ್ಗ ಆರೋಗ್ಯ ಕೆಡ್ತೈತಿ. ಈ ಕುಂಬಾರ ಮಡಿಕೆ ಎಲ್ಲ ಉಂಡ್ರ ಇದು ಮಾಡಿ ಉಂಡ್ರ ಆರೋಗ್ಯ ಇರ್ತೈತಿ. ಗ್ರಾಮೀಣ ಸಿತಕ್ರಿ ಕಾಯಿಪಲ್ಲ ಹಾಕಿದ್ರಿ ಫ್ರಿಜ್ ಅಂತಾರಿ. ಕನ್ನಡದಾಗ ಗ್ರಾಮೀಣ ಸಿತಕ್ ಅಂತಾರ್ರಿ. ಗ್ರಾಮೀಣ ಶೀತಲ ಘಟಕ. ಇದ್ರೊಳಗೆ ನೀರ್ ಹಾಕಿ ಉಸುಕ್ ಹಾಕುದ್ರಿ. ಹಾಕಿ ಪ್ಲೇಟ್ ಇಟ್ರಿ, ಇದ್ರೊಳಗ ತರಕಾರಿ ಇಡುದ್ರಿ. ಮತ್ತೊಂದ್ ಸ್ಟೆಪ್ನಿ ಒಳಗ ಮೇಲೆ ತರಕಾರಿ ಇಡ್ರಿ. ಮೇಲೆ ಇಟ್ರೆ ಒಂದ್ 10 ದಿನದ ಮಟ್ಟ ಕಾಯಿಪಲ್ಲೆ ಬಾಳ ತಾಜಾ ಇರ್ತೈತಿ. ಈಗೆಲ್ಲ ಈಗಿನ ಮಕ್ಕಳಿಗೆ ಏನು ಜನರೇಷನ್ ಗೊತ್ತೇ ಇಲ್ರಿ, ಹಂಗಾಗಿ ನಾವು ಈ ವೃತ್ತಿನ ಬೆಳೆಸ್ಕೊಂತ ಒಂದ್ ಆಸ್ತಿ ತಗೊಳಕ್. ಚೆನ್ನಾಗಿದೆ ನಿಮ್ ಕೆಲಸ. ಒಟ್ಟು ನಿಮ್ಗೆ ಸಪೋರ್ಟ್ ಬೇಕಷ್ಟೇ. ನಮ್ಮ ಹೆಸರು ಶಂಕರಮ್ಮ ಈ ಬೆಳಗ್ಗೆರ. ನಮ್ದು ಆರ್ಗ್ಯಾನಿಕ್ ಅರಿಶಿನ, ಖಾರ, ಮಸಾಲ ರೆಡಿ ಮಾಡ್ತೇವ್ರಿ. ಗಟ್ಟಿ ವಿಶೇಷರ ಪಾಪಡ್ ಅಂತೇಳಿ ರಿಫೈನ್ಡ್ ಏನ್ ತಿಂತೇವಲ್ಲ ಅದರಿಂದ ಎಲ್ಲಾ ಹಾರ್ಟ್ ಅಟ್ಯಾಕ್ ಈ ತರ ಎಲ್ಲ ಬರುತ್ತೆ. ಈ ಎಣ್ಣೆಯಿಂದ ಅವೆಲ್ಲ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಕಡಿಮೆ ಆಗ್ತಾ ಬ್ಲಡ್ ಪ್ಯೂರಿಫೈ ಆಗ್ತದೆ, ಇಮ್ಯುನಿಟಿ ಹೆಚ್ಚಾಗ್ತದೆ. ಪಾಲ್ಯ ನೆನಪಾಯ್ತನ್ರಿ? ಪಾಲ್ಯ ಚಿಕನ್ ದಿನಾಗ ಹೆಂಗಿತ್ತು? ಇದನ್ನ ನಾವು ಮನೆಯಲ್ಲಿ ಇದು
ಊರಲ್ಲಿ ಪುಟ್ಟಿ ತಿಂತಿದ್ವಿ ಹಳ್ಳಿಯಲ್ಲಿ ನಾವು ಚಿಕ್ಕವರಿದ್ದಾಗ. 4 ವರ್ಷ ನಾವು ಸ್ವಲ್ಪ ಎಫರ್ಟ್ ಹಾಕಿದ್ಮೇಲೆ ಪೇಟೆಂಟ್ ಸಿಕ್ಕಿದೆ. ಸೊ ನಮ್ಮದು ಏನಂತಂದ್ರೆ ಈಗ ಪೇಟೆಂಟ್ ಬಂದ ಮೇಲೆ ಇದಕ್ಕೆ ಇದರದೇ ಆದಂತ ಒಂದು ಅಟ್ರಿಬ್ಯೂಟ್ ಆಡ್ ಆಗುತ್ತೆ, ಒಂದ್ 4 ಜನರಿಗೆ ಗೊತ್ತಾಗತ್ತೆ. ಸೊ ಯಾವಾಗ ಇಂತಾದ ಒಂದು ವಸ್ತು ಪೇಟೆಂಟ್ ಇದೆ ಅಂತಂದ್ರೆ ಸೊ ಅದ್ರ ಬಗ್ಗೆ ಜನರ ಒಲವು ಜಾಸ್ತಿ ಆಗ್ತದೆ. ನಮ್ಮ ಊರ ಹೆಸರು ಮಲ್ಲೂರು, ಬೈಲೊಂಗಲ್ ಬಾಜುಕ ಮಲ್ಲೂರ. ಅಂದ್ರೆ ಇವ್ರ ಕಾಯಂ ಕಸ್ಟಮರ್ ನಾವು. ಸರಿ, ಧಾರವಾಡ ಕೃಷಿ ಮೇಳದಲ್ಲಿ ತುಂಬಾ ಮೆಷಿನರಿ ಬಂದಿದೆ. ಹಿಂದೆ ನಾವು ಏನ್ ನೋಡ್ತಾ ಇದ್ವಿ ಆ ಮೆಷಿನರಿಗಿಂತ ಹೆಚ್ಚು ಮೆಷಿನರಿನ ಈ ಒಂದು ಮೇಳದಲ್ಲಿ ನಾವು ಕಾಣ್ಬೋದು. ಅಲ್ಲಿಂದ ನೀವು ಹಂಗೆ ಮುಂದೆ ಬಂದ್ರೆ ಇಲ್ಲಿ ನಮ್ಮ ಸರ್ಕಲ್ ಇದೆ. ಈ ಕಡೆಯಿಂದ ನೀವು ಈ ಬೀಜ ಮಾರಾಟ ಮಳಿಗೆಗಳ ಕಡೆ ಹೋಗ್ಬೋದು. ಇಲ್ಲಿ ಏನಿದೆ, ಇಲ್ಲಿ ಕೂಡ ನೀವು ಇನ್ನೂ ಮೆಷಿನರಿ ಎಕ್ಸ್ಟೆನ್ಷನ್ ಅಂತೀವಲ್ಲ, ಮೆಷಿನರೀಸ್ ಅಲ್ಲ ಎಕ್ಸ್ಟೆನ್ಷನ್ ಸುಮಾರು ಇದೆ. ಇಲ್ಲಿ ಮುಖ್ಯ ದ್ವಾರದಿಂದ ಬಂದರೆ ನಿಮ್ಮ ಬಲಗಡೆಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರ, ಫಾರ್ಮರ್ಸ್ ನಾಲೆಡ್ಜ್ ಸೆಂಟರ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಕಡೆಗೆ ಒಂದು ಆರ್ಚ್ ಇದೆ ದೊಡ್ಡದಾಗಿ. ಇಲ್ಲಿ ನಾವೇನು ಹೋಗ್ತಾ ಇದೀವಿ, ಇದು ತುಂಬಾ ಮುಖ್ಯವಾದಂತಹ ಒಂದು ಪೆವಿಲಿಯನ್. ಇದು ಫಾರ್ಮರ್ಸ್ ನಾಲೆಡ್ಜ್ ಸೆಂಟರ್. ವಿಸ್ಮಯಕಾರಿ ಕೀಟಗಳ ಪ್ರದರ್ಶನಕ್ಕೆ ಹೋಗೋಣ ಈಗ. ಇಲ್ಲೆಲ್ಲ ಇದೇನ್ ನೋಡ್ತಾ ಇದ್ರಲ್ಲ ಪಾಸ್ತಾಗಳು ನೋಡ್ರಿ. ಈ ಪಾಸ್ತಾಗಳೆಲ್ಲ ನಿಮ್ಗೆ ಲಭ್ಯ ಇದ್ದೇ ಇದೆ ಮಾರ್ಕೆಟ್ ಅಲ್ಲಿ. ಅದ್ರಲ್ಲಿ ನಾವು ಕಿರುಧಾನ್ಯಗಳನ್ನ ಸಿರಿಧಾನ್ಯಗಳನ್ನ ಹಾಕ್ಬಿಟ್ಟು ಹೆಚ್ಚು ಮೌಲ್ಯವರ್ಧನೆ ಮಾಡ್ತಾ ಇದೀವಿ. ಸಾಂಪ್ರದಾಯಿಕ ಆಹಾರಗಳು ಅಷ್ಟೇ ಅಲ್ಲದೆ ನಮ್ಮ ಚಟ್ನಿ ಪುಡಿಗಳೆಲ್ಲ ನೋಡ್ರಿ, ಇದು ನೋಡಿ ಡಯಾಬಿಟಿಕ್ ಚಟ್ನಿ ಪುಡಿ ಅಂತ ಮಿಲೆಟ್ ಎಲ್ಲ ಸೇರಿಸಿ ಮಾಡಿದೀವಿ. ಅಂದ್ರೆ ನಿಮ್ಮ ಸಾಂಪ್ರದಾಯಿಕ ಆಹಾರಗಳಲ್ಲೂ ಸಹ ನೀವು ಮಿಲೆಟ್ಸ್ ಸಿರಿಧಾನ್ಯಗಳನ್ನ ಸೇರಿಸ್ಬಿಟ್ಟು ಅದನ್ನ ಹೆಚ್ಚು ಪೌಷ್ಟಿದಾಯಕ ಮಾಡಿದ್ರೆ ಈಗ ಬರುವಂತ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನು ಹೇಳ್ತಾ ಇರಲ್ಲ, ನಿಮ್ಮ ಮಧುಮೇಹ ಇರ್ಬೋದು ಅಥವಾ BP ಶುಗರ್ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು, ಅವೆಲ್ಲದಕ್ಕೂ ಒಂದು ಮದ್ದಾಗುತ್ತೆ. ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಪೋಷಕಾಂಶಗಳಿರುತ್ತೆ. ಈ ರೀತಿ ನಾವು ಎಲ್ಲಾ ಜನತೆಯಲ್ಲಿ ಪೌಷ್ಟಿಕತೆಯ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸುವ ನಿಟ್ಟಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ವಿ. ತರಬೇತಿ ಕಾರ್ಯಕ್ರಮ ಇರ್ಬೋದು ಅಥವಾ ಕಾಂಪಿಟೇಷನ್ಸ್ ಇರ್ಬೋದು, ಈ ರೀತಿ ಕಮರ್ಷಿಯಲೈಸೇಷನ್ ಮಾಡ್ತಾನೂ ಇರ್ಬೋದು. ವಾಣಿಜ್ಯೀಕೃತ ಮಾಡೋದ್ರಿಂದನೂ ಜನತೆಯಲ್ಲಿ ಸಮುದಾಯದಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕತೆ ಬಗ್ಗೆ ಅರಿವು ಮೂಡುತ್ತೆ, ಜನತೆ ಅದ್ರ ಬಗ್ಗೆ ತಿಳ್ಕೊತಾರೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮೇಳದಲ್ಲಿ ರೈತರು ಮುಗಿ ಬೀಳುವಂತಹ ಜಾಗ ಇದೆ, ಬೀಜ ಮಾರಾಟ ಮೇಳ. ಮುಖ್ಯ ದ್ವಾರದಿಂದ ನೀವು ಒಳಗೆ ಬಂದರೆ ಇಲ್ಲಿ ಒಂದು ಸರ್ಕಲ್ ಬರುತ್ತೆ. ಈ ಸರ್ಕಲ್ ಹತ್ರ ಏನು ಕಾಣುತ್ತೆ ಇದೆ, ಹಿಂದೆ ಕಾಣೋದೆ ಹಳೆಯ ಒಂದು ಬಿಲ್ಡಿಂಗ್. ಈ ಬಸ್ ಸ್ಟ್ಯಾಂಡ್ ಹತ್ರನೇ ಒಂದು ಕ್ಯಾಂಟೀನ್, ತುಂಬ ಚೆನ್ನಾಗಿರುವಂಥ ಒಂದು ಕ್ಯಾಂಟೀನ್ ಇದೆ. ಇಲ್ಲಿ ನಮಗೆ ಒಳ್ಳೆ ತಿಂಡಿ ಕೊಡ್ತಾರೆ, ಉಪ್ಪಿಟ್ಟಿರ್ಬೋದು, ಪಲಾವ್ ಇರ್ಬೋದು. ನಾವು ಧಾರವಾಡ ಕೃಷಿ ಮೇಳದಲ್ಲಿ ಮೇನ್ ಗೇಟಿಂದ ಬಂದು ಸ್ಟಾಲ್ ಕಡೆ ಹೋದ್ಮೇಲೆ, ಅಂದರೆ ಸ್ಟಾಲ್ ಕಡೆ ಹೋಗೋ ಒಂದು ರಸ್ತೆ ಸಿಗುತ್ತೆ ಲೆಫ್ಟಲ್ಲಿ. ಇನ್ನು ಮುಂದೆ ಹಂಗೆ ಬಂದರೆ ಟುವರ್ಡ್ಸ್ ಹಳೆ ಕಾಲೇಜ್ ಬಿಲ್ಡಿಂಗ್ ಇದೆ. ಆ ಕಡೆ ಬರಬೇಕಾದ್ರೆ ಎಡಗಡೆಗೆ ಕಾಣುತ್ತದೆ ಈ ಉಪಹಾರ ಗೃಹ ಮತ್ತು ವಾಣಿಜ್ಯ ಸಂಕೀರ್ಣ ಅಂತ ಒಂದಿದೆ, ಅಲ್ಲಿ ಕ್ಯಾಂಟೀನ್ ಇದೆ. ಪೂರ ಲೇಟ್ ಆಗುತ್ತೇನಾ? ಇಲ್ಲ, ಬೆಳೆ ಏನ್ ಮಾಡ್ಬೇಕು ಬೇರೆ ಕಡೆ ನೀವು ಹುಡ್ಕಾಡೋಕ್ಕಿಂತ ಇಲ್ಲಿ ಬಂದು ತಿನ್ಬೋದು, ಲಘು ಉಪಹಾರ ಮಾಡಿಕೊಂಡು ಕೃಷಿ ಮೇಳ ನೋಡೋಕ್ಕೆ ನೀವು ಮುಂದುವರಿಬೋದು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಳೆ ಬಂದಾಗ ಅಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾವು ಉಳ್ಕೊಂಡಿರುವಂಥ ಜಾಗ ವಿಸ್ತರಣಾ ನಿರ್ದೇಶನಾಲಯ ಸಿಬ್ಬಂದಿ ತರಬೇತಿ ಘಟಕ ಸಮಿತಿ ಉತ್ತರ. ದೇಸಿ ಬಗ್ಗೆ ಸುಮಾರು ಜನ ಕೇಳ್ತಾ ಇರ್ತಾರೆ. ಆ್ಯಕ್ಚುಲಾಗಿ ಇಲ್ಲಿ ದೇಸಿ ಬಗ್ಗೆ ಕೋರ್ಸ್ ಬಗ್ಗೆ ನೀವು ವಿಚಾರಣೆ ಮಾಡ್ಬೇಕಂದ್ರೆ ಸಂಪರ್ಕ ಮಾಡಬೇಕಾದ ಸ್ಥಳ
ತೋಟಗಾರಿಕಾ ವಿಭಾಗದಲ್ಲಿ ಇಲ್ಲೇನು ಕಾಣಿಸ್ತಾ ಇದೆ, ಇಲ್ಲಿ ಒಂದು ನರ್ಸರಿ ಇದೆ, ತುಂಬಾ ಅಮೂಲ್ಯವಾದ ನರ್ಸರಿ. ಇಲ್ಲಿ ಹಣ್ಣುಗಳು ಮತ್ತು ಸಾಂಬಾರ ಬೆಳೆಗಳಿಗೆ ಸಂಬಂಧಿಸಿದಂತಹ ಗಿಡಗಳನ್ನ ಮಾರಾಟ ಮಾಡ್ತಾರೆ. ಹಾಯ್, ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್. ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಕೃಷಿಯೇತರ ವಿಷಯಗಳು, ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ, ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಬಟನ್ ಅನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ. ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ ಅನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು. ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ, ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ. ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ. ಧನ್ಯವಾದಗಳು.